ನಮಸ್ಕಾರ ರೀ ಎಲ್ಲರಿಗೂ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ದಾಗ ನಾನು ನಿಮ್ಮೆಲ್ಲರಿಗೂ ಆನೆಗುಂದಿದು ದುರ್ಗಾದೇವಿ ದೇವಸ್ಥಾನ ತೋರಿಸ್ಲಿಕ್ಕೆ ಬಂದಿದ್ದೀನಿ. ಇದಕ್ಕೆ ಶ್ರೀ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನ ಆನೆಗುಂದಿ ಅಂತಲೇ ಕರೀತಾರೆ ರೀ. ತಳಗಿಂತರ ಒಂದು 10-20 ಮೆಟ್ಲ ಹತ್ಕೊಂಡು ಮೇಲೆ ಬರಬೇಕಾಗ್ತದೆ. ನಡ್ಬರ್ಕ್ ಬರೋ ಮುಂದೆ ನಿಮ್ಗೆ ಆಂಜನೇಯ ದೇವಸ್ಥಾನ ಸಿಗ್ತದೆ, ಅದರ ದರ್ಶನ ಕೂಡ ಮಾಡ್ಕೊಂಡು ಬರ್ಬೋದು. ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಅಂಗಡಿ ಅದಾವಲ್ಲ, ಗೋಶಾಲದ ಯಂತ್ರ ಉತ್ಪನ್ನ ಏನು ಬರ್ತೈತೆ ಅದರಲ್ಲಿ ತಯಾರಾಗ್ತಕ್ಕಂಥ ಪ್ರಾಡಕ್ಟ್ಸ್ ಇಲ್ಲಿ ಮಾರ್ತಾರೆ. ಅದನ್ನು ನೀವು ಬೇಕಾದ್ರೆ ಖರೀದಿ ಮಾಡ್ಬೋದು. ಇದ ನೋಡ್ರಿ ದುರ್ಗಾದೇವಿ ದೇವಸ್ಥಾನ. ಇದು ಒಂದು ಬಹಳ ಪ್ರಾಚೀನ ಹಳೆಯ ದೇವಸ್ಥಾನ ರೀ. ಸದ್ಯ ಇದರದ್ದು ರಿನೋವೇಷನ್ ಕೆಲಸ ಎಲ್ಲ ನಡೀತಾ ಇದೆ. ಇಲ್ಲೇ ನೀವು ದೇವಿ ದರ್ಶನ ಕೂಡ ಮಾಡ್ಕೋಬೋದು. ಇಲ್ಲಿ ವಿಜಯನಗರ ರಾಜಗಳು ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲೆಲ್ಲ ದರ್ಶನ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರಂತ್ರಿ. ಮತ್ತು ಈ ದೇವರ ದರ್ಶನ ಮಾಡಿಕೊಂಡು ನೀವು ಮುಂದೆ ಹೋದ್ರೆ ಸ್ವಲ್ಪ ಅಲ್ಲೇ ನೀವೇನು ಡೊನೇಷನ್ ಬರ್ಸೋದಿದ್ರೆ ಕುಂತಿರ್ತಾರೆ ರೀ. ಇಲ್ಲಿ ಗೋಶಾಲೆ ಇದೆ ಮತ್ತು ಪ್ರತಿನಿತ್ಯ ಭಕ್ತಗಳು ಬರ್ತಾರೆ ನೋಡ್ರಿ. ದೇಶ ವಿದೇಶದಿಂದ ಇಲ್ಲಿ ಭಕ್ತಗಳು ಶ್ರದ್ಧಾಳುಗಳು ಬರ್ತಾರಲ್ಲ, ಅವ್ರಿಗೆ ಅನ್ನಪ್ರಸಾದ ಕೊಡ್ಲಾಗ್ತೈತಿ. ಅದಕ್ಕೆ ನೀವೇನಾರ ದಾನ ಬರ್ಸೋದಿದ್ರೆ ಬರೆಸ್ಬೋದು. ಅಲ್ಲಿ ನೀವು ಎದುರುಗಡೆ ನೋಡೋ ಅಂತಿರಲ್ಲ, ಅದೇ ಈ ಗುಡಿದು ಕಿಚನ್ ರೀ. ಅಲ್ಲೇ ಭಕ್ತಗಳಿಗೆಲ್ಲ ಅನ್ನಪ್ರಸಾದ ನೀಡಲಾಗ್ತೈತಿ ರೀ. ಮಧ್ಯಾಹ್ನ 1 ಗಂಟೆ ಅಂದ್ರೆ ಚಾಲೂ ಆಗ್ತೈತಿ. ನಾವು ಸ್ವಲ್ಪ ಬೇಗ ಹೋಗಿದ್ವಿ. ಅಲ್ಲಿಂದ ನೀವು ಸೀದಾ ಇಲ್ಲಿ ಹೋದ್ರೆ ಅಲ್ಲಿ ನಾವು ಏನು ನೋಡೋಕೆ ಹೊರ್ತೀವಪ್ಪ ಅಂದ್ರೆ ವಾಲಿ ಗುಹೆ, ವಾಲಿ ಕೇವ್ ಅಂತಾರೆ. ಇಲ್ಲಿಂದ ಈಗ ನೀವು ರೈಟ್ ತೊಗೊಂಬಿಟ್ರೆ ಸೀದಾ ವಾಲಿ ಕೇವ್ ಹೋಗ್ತೀರಿ. ಅಲ್ಲೇ ಚಿಕ್ಕ ಬಹಳಷ್ಟು ಗುಡಿಗಳು ಅದಾವ್ರಿ, ಅವನ್ನ ಕೂಡ ನೋಡ್ಕೊಂಡು ನೀವು ಬರ್ಬೋದು. ಈಗ ನಾವು ಅಲ್ಲೇ ಹೋಗ್ತಾ ಇದ್ದೀವಿ. ಇದು ನೋಡ್ರಿ ಗುಡಿ ಏನಿದೆ, ನೀವು ಅಂಜನಾದ್ರಿ ಬೆಟ್ಟಕ್ಕೆ ಬಂದ್ರೆ ಅಂದ್ರೆ ಅದರಲ್ಲಿಂದ ಬರೀ 5 ಕಿಲೋಮೀಟ್ರ್ ದೂರದಾಗ ಇದು ಗುಡಿ ಐತ್ರಿ. ಅದನ್ನು ದರ್ಶನ ಮಾಡಕ್ಕೆ ಬಂದ್ರೆ ಇದನ್ನು ಕೂಡ ತಪ್ಸಕ್ಕೆ ಹೋಗ್ಬೇಡ್ರಿ. 5 ಕಿಲೋಮೀಟ್ರ್ನಾಗ ಐತ್ರಿ, ಬರ್ಬೋದು. ಇಲ್ಲಿ ಕೂಡ ನೀವು ದರ್ಶನ ಮಾಡ್ಕೋಬೋದು. ಇಲ್ಲಿ ನೋಡ್ರಿ ಈ ರೀತಿ ಮತ್ತೆ ಮುಂದೆ ಮೆಟ್ಲ ಹತ್ಕೊಂಡು ಹೋಗ್ಬೇಕು. ನಾನು ನಮ್ಮ ಸೊಸೆನ ಕರ್ಕೊಂಡು ಹೊಂಟೀನಿ ರೀ. ಅಲ್ಲಿ ಮುಂದೆ ಹೊಂಟೀನಲ್ಲ ಅದು ನಾನೇ. ಸೊ ಈ ರೀತಿ ಮೆಟ್ಲ ಹತ್ಕೊಂಡು ಹೋಗ್ತಾ ಇದ್ದೀವಿ. ಈ ಗುಡಿದು ಭಾಳ ಹಳೆ ಗುಡಿ ರೀ ಇದು. ಮತ್ತು ರಾಮಾಯಣ ಏನೈತೆ ನೋಡ್ರಿ, ರಾಮಾಯಣದ್ದು ಅಂಶದ ಕೂಡ ಇಲ್ಲಿ ನಿಮ್ಗೆ ನೋಡಲಿಕ್ಕೆ ಸಿಗ್ತಾವೆ. ಇಲ್ಲಿ ಹತ್ತಿರದಾಗ ಭಾಳಷ್ಟು ರಾಜ ಸಮಾಧಿಗಳು ಅದಾವ್ರಿ, ಅವನ್ನ ನಾವು ನೋಡ್ಲಿಕ್ಕೆ ಮೇಲೆ ಹೊರಗಡೆ ಪಾರ್ಕಿಂಗ್ ಏನಿರ್ತೈತೆ ನೋಡ್ರಿ. ಪಾರ್ಕಿಂಗ್ನಾಗ ಮುಂದೆ ಒಂದು ಸಣ್ಣ ಅಂಗಡಿ ಐತ್ರಿ. ಅಲ್ಲಿ ನೀವೇನೋ ರಿಫ್ರೆಶ್ಮೆಂಟ್ ತೊಗೊಂಡಿದ್ರೆ ತಿನ್ನಕ್ಕೆ ತೊಗೋಬೋದು, ನೀರಿನ ಬಾಟಲ್ ತೊಗೋಬೋದು. ವಾಶ್ರೂಮ್ ಹೋಗೋದಿದ್ರೆ ಹೊರಗೆ ಹೋಗ್ಬೋದು. ಯಾಕಂದ್ರೆ ಇಲ್ಲಿ ದೇವಸ್ಥಾನದ ಕ್ಯಾಂಪಸ್ ಒಳಗೆ ನೀವು ಬಂದ್ರೆ ಮತ್ತೆ ಇಲ್ಲಿ ಏನು ಸಿಗೋಂಗಿಲ್ಲ. ಡೈರೆಕ್ಟ್ ಅನ್ನಪ್ರಸಾದ ಇರ್ತೈತೆ. ವಾಶ್ರೂಮ್ ಈ ಕಡೆ ಎಲ್ಲಿ ಇಲ್ಲ. ಸೊ ಅಲ್ಲೇ ಏನಾರ ಮಾಡೋದಿದ್ರೆ ಮಾಡ್ಕೊಂಡು ಬರ್ಬೋದು. ಸೊ ಈ ರೀತಿ ಹಗರ್ಕ ಹೋಗ್ತಾ ಇದ್ದೀವಿ. ಇಲ್ಲಿ ನಡ್ಬರ್ಕ್ ಹೋಗೋ ಮುಂದೆ ಒಂದು ವಾಟರ್ ರಿಸರ್ವರ್ ಐತಿ, ಅದಕ್ಕೆ ಕಲ್ಯಾಣಿ ಅಂತಾರೆ. ನೀರೆಲ್ಲ ಸಂಗ್ರಹ ಮಾಡಿ ಇಟ್ಟಿರ್ತಾರೆ ದೇವಸ್ಥಾನಕ್ಕೆ. ಇಲ್ಲ ಮೊದ್ಲಿಕ್ಕೆ ಇದಕ್ಕೆಲ್ಲ ನೀರು ಬೇಕಾಗ್ತಿರ್ತಲ್ಲ, ಪ್ರತಿನಿತ್ಯ ಕೆಲಸಕ್ಕೆ ಯುಟಿಲೈಸ್ ಮಾಡ್ಲಿಕ್ಕೆ ಇದು ವಾಟರ್ ರಿಸರ್ವರ್ ಐತಿ. ಹೀಗೆ ನೀವು ಮುಂದೆ ಹೋದ್ರೆ ನಿಮ್ಗೆ ನವಗ್ರಹ ಗುಡಿ ರೀ ಇದು. ನವಗ್ರಹದ ಗುಡಿ ಇದೆ. ಇನ್ನೂ ಸ್ವಲ್ಪ ಹಿಂಗೆ ಮುಂದೆ ಹೋದ್ರೆ ಮೇನ್ ನಾವಿಲ್ಲಿ ನೋಡೋಕೆ ಹೋಗ್ತಿರೋದು ವಾಲಿ ಗುಹೆ. ವಾಲಿ ಗುಹೆ ನೋಡೋದಕ್ಕಿಂತ ಮುಂಚೆ ಅದಕ್ಕಿಂತ ಮೊದಲ ಅಲ್ಲೇ ಒಂದು ಗಣೇಶ ದೇವಸ್ಥಾನ ಐತ್ರಿ. ಗಣೇಶ ದೇವಸ್ಥಾನ ನೀವು ದರ್ಶನ ಮಾಡ್ಕೋಬೋದು. ಗಣೇಶ ದೇವಸ್ಥಾನ ನೋಡ್ರಿ, ಹೊರಗಡೆ ನೋಡಲಿಕ್ಕೆ ಒಂದು ಬಾಗ್ಲ ಹಾಕ್ಯಾರ. ಆದ್ರೆ ನೀವು ಒಳಗೆ ಹೋಗ್ತಿರಲ್ಲ, ಅಲ್ಲೇ ಫೋಟೋಶೂಟು ವಿಡಿಯೋ ಎಲ್ಲ ಅಲೌಡ್ ಇದ್ದಿದ್ದಿಲ್ಲ. ಒಳಗೆ ಹೋದ ತಕ್ಷಣ ಆ ದೇವಸ್ಥಾನ ಕೂಡ ಒಂದು ಸಣ್ಣ ಗುಹೆದಾಗನೇ ಇದೆ. ಒಳಗೆ ಭಾಳ ಕತ್ಲ ಐತಿ, ನೀವು ದರ್ಶನ ಮಾಡ್ಕೊಂಡು ಬರ್ಬೋದು. ಇಲ್ಲಿಂದ ಮತ್ತು ನೀವು ವಾಲಿ ಗುಹೆ ಏನೈತಿ, ವಾಲಿ ಕೇವ್, ಅದನ್ನು ದರ್ಶನ ನೋಡಲಿಕ್ಕೆ ಹೋಗ್ಬೋದು. ಸೊ ನೀವು ವಾಲಿ ಸುಗ್ರೀವ್ ಬಗ್ಗೆ ಕೇಳಿರ್ತೀರಿ. ವಾಲಿ ಸುಗ್ರೀವ್ ಏನಿದೆ ನೋಡ್ರಿ, ಇಬ್ಬರು ಅಣ್ಣತಂಬ್ರಿದ್ರು. ಒಮ್ಮೆ ಏನಾಗ್ತೈತಪ್ಪ ಅಂದ್ರೆ ವಾಲಿಗೆ ಒಂದು ಮಾಯಾವಿ ಅಂತ ಹೆಸರಿದು ರಾಕ್ಷಸ ಯುದ್ಧಕ್ಕೆ ಚುನೌತಿ ಕೊಡ್ತಾನೆ ರೀ, ನನ್ನ ಜೊತೆ ಯುದ್ಧ ಆಡಂತ. ಅವ್ರು ಎಕ್ಸೆಪ್ಟ್ ಮಾಡಿಕೊಂಡು ಯುದ್ಧಕ್ಕೆ ರೆಡಿ ಆಗ್ತಾರೆ, ಯುದ್ಧ ಮಾಡ್ತಿರ್ತಾರೆ. ಅದರಲ್ಲಿ ಏನಾಗುತ್ತೆ, ವಾಲಿ ಇದು ಪೆಟ್ಟು ಅದು ತಡ್ಕೊಳಕ್ಕಾಗಂಗಿಲ್ಲ. ಮಾಯಾವಿ ರಾಕ್ಷಸ ಅದು ಹೆದರ್ಕೊಂಡು ಒಂದು ಗುಹೆ ಒಳಗೆ ಹೋಗ್ತೈತಿ, ಕೇವ್ ಒಳಗೆ ಹೋಗ್ಕೊಂತೈತಿ. ಆ ಗುಹೆ ಒಳಗೂ ಯುದ್ಧ ಆಡ್ತಿರ್ತಾರೆ. ಅಲ್ಲಿಂದ ಸ್ವಲ್ಪ ಹೊತ್ತು ಆದಮೇಲೆ ಗುಹೆದ ಯಂತ್ರ ರಕ್ತ ಹೊರಗೆ ಬರ್ತಾ ಇತ್ತಂತೆ. ಅದನ್ನು ಹೊರಗೆ ಸುಗ್ರೀವ ನೋಡ್ಕೊತ ಕುಂತಿರ್ತಾರಲ್ರಿ, ಅವರು ಅದು ಮಾಯಾವಿ ರಾಕ್ಷಸ ವಾಲಿನ ಕೊಂದುಬಿಟ್ಟೈತೆ ಅಂದ್ಕೊಂಡು ಅದ್ರದ್ದು ಹೊರಗಡೆ ಬರೋಕೆ ದ್ವಾರ ಇತ್ತು ನೋಡ್ರಿ, ಅಲ್ಲಿ ದೊಡ್ಡ ಕಲ್ಲಿಟ್ಟು ಅದನ್ನು ಬಂದ್ ಮಾಡಿಬಿಡ್ತಾರೆ. ಅದರ ಸಂಬಂಧ ಆದರೆ ಅಲ್ಲಿ ನಡೆದಿದ್ದ ಒಳಗೆ ಉಲ್ಟಾ ನಡೆದಿರ್ತೈತಿ. ವಾಲಿ ಮಾಯಾವಿಯವ್ರನ್ನ ಸಹಾಯ ಹೊಡೆದಿರ್ತಾರೆ, ಆದರೆ ಇವ್ರು ಉಲ್ಟಾ ತಿಳ್ಕೊಂಡು ಬಾಕ್ಲ ಬಂದ್ ಮಾಡಿಬಿಟ್ಟಿರ್ತಾರೆ. ವಾಲಿ ಹೊರಗೆ ಬರೋ ಮುಂದೆ ನೋಡ್ತಾರೆ, ಇದನ್ನ ಬಾಕ್ಲ ಯಾರೋ ಬಂದ್ ಮಾಡಿಬಿಟ್ರಂತ. ಮತ್ತು ವಾಲಿ ಅನ್ಕೊಂತಾರೆ ಇದು ಸುಗ್ರೀವದ್ದ ಏನೋ ಒಂದು ಪ್ಲಾನಿಂಗ್ ಇದೆ, ರಾಜ್ಯ ತಗೋಬೇಕಂತ ಅವನೇ ಏನಾರ ಪ್ಲಾನ್ ಮಾಡಿರ್ತಾನಂತ ಅನ್ಕೊಂತಾರ್ರಿ. ಆಗ ಸದ್ಯದ ಮಟ್ಟಿಗೆ ವಾಲಿಗೆ ಹೊರಗೆ ಬರ್ಲಿಕ್ಕೆ ಆಗಲ್ಲ. ಬಹಳಷ್ಟು ದಿನ ಆದಮೇಲೆ ವಾಲಿ ಆ ಗುಹೆದ ಯಂತ್ರ ಹೊರಗೆ ಬರ್ತಾನಲ್ಲ, ಸೊ ಆ ಬಂದದ್ದು ಎಲ್ಲ ನೋಡಿ ಜೀವಂತ ಅದಾನಂತ ನೋಡಿ ಸುಗ್ರೀವ ಹೆದರ್ಕೊಂಡು ತನ್ನ ಹೆಂಡತಿನ ಬಿಟ್ಟು ಆ ರಾಜ್ಯ ಬಿಟ್ಟು ಓಡಿ ಹೋಗ್ಬಿಡ್ತಾನೆ ರೀ.
ಇದು ಗುಹೆದ್ದು ಕತೆ ರೀ. ಏನು ಗುಹೆದ ಕತೆ ಇದೆ ನೋಡ್ರಿ. ಒಳಗೆ ಬರೋ ಮುಂದೆ ಭಾಳ ಕತ್ಲೆ ಇತ್ತು. ನೀವು ಕೈಯಾಗ ಟಾರ್ಚ್ ಗಿರ್ಚಿದ್ರೆ ಹಚ್ಕೊಂಬರ್ರಿ, ಯಾಕಂದ್ರೆ ನಾವು ಭಾಳ ಜನ ಹೋಗಿದ್ವಿ ಅಂತ ಇಬ್ಬರು ಹೋದ್ರೆ ಎದ್ರಿಗೆ ಬರಂಗೆ ಐತ್ರಿ ಅದು. ಅಗರ್ಕ ನೀವು ಇಲ್ಲಿಂದ ಮತ್ತೆ ಹೊರಗೆ ಬರ್ಬೋದು. ಹೊರಗೆ ಎಲ್ಲ ಗುಹೆ ನೋಡ್ಕೊಂಡು ಅದು ಇದೆ ನೋಡ್ರಿ, ಗಣೇಶ್ ಟೆಂಪಲ್, ಗಣೇಶ್ ಗುಡಿ. ಇಲ್ಲಿ ನಾವೆಲ್ಲ ದರ್ಶನ ಮಾಡ್ಕೊಂಡು ಮತ್ತು ಬಾಜುದಾಗ ಇನ್ನೊಂದು ದೇವಸ್ಥಾನ ಇತ್ತು, ಅದನ್ನು ಕೂಡ ನಾವು ದರ್ಶನ ಮಾಡಿಕೊಂಡು ಮುಂದೆ ಹೋದ್ವಿ ರೀ. ಮುಂದೆ ಒಂದು 12 ಜ್ಯೋತಿರ್ಲಿಂಗದ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಕೂಡ ನೋಡಿಕೊಂಡು ಅಲ್ಲಿ 12 ಜ್ಯೋತಿರ್ಲಿಂಗದ ದರ್ಶನ ಮಾಡಿಕೊಂಡು ಮತ್ತು ನಾವು ಪ್ರಸಾದ ಸೇವನೆ ಮಾಡೋಕ್ಕೆ ಹೋದ್ವಿ ರೀ. ಪ್ರಸಾದ ಸೇವನೆ ಮಾಡ್ಲಿಕ್ಕೆ ಯಾಕೆ ನಾವು ಹೇಳಿದ್ವಿ ಫೋನ್ ಮಾಡಿ, ನಾವೆಲ್ಲ ಗ್ರೂಪ್ನವ್ರು 60 ಜನ ಬರೋವಂತೀವಿ ಅಂತ. ನಮಗೆ ಪ್ರಸಾದ ವ್ಯವಸ್ಥೆ ಮಾಡಿಟ್ಟಿದ್ರು. ಇಲ್ಲ ಡೈಲಿನೇ ಇಲ್ಲಿ ಪ್ರಸಾದ ಇರ್ತೈತ್ರಿ 1 ಗಂಟೆಲಿಂದ. ಪ್ರಸಾದದಾಗ ಅನ್ನ, ಸಾಂಬಾರು, ಉಪ್ಪಿನಕಾಯಿ, ಉಪ್ಪು ಭಾಳ ಚಲೋ ರೀತಿಯಿಂದ ಮಾಡಿದ್ರಿ. ಮತ್ತು ನಾವು ಕೂಡ ಅಲ್ಲಿಂದ ಬರೋ ಮುಂದೆ ಕಿರಾಣಿ ಸ್ವಲ್ಪ ದಾನ ಮಾಡ್ಲಿಕ್ಕೆ ತೊಗೊಂಬಂದಿದ್ವಿ. ಅಕ್ಕಿ, ಗೋಧಿ, ಬೆಲ್ಲ, ತೊಗರಿಬೇಳೆ ಅವನ್ನೆಲ್ಲ ತೊಗೊಂಬಂದಿದ್ವಿ. ನಾವು ಕೂಡ ಅವೆಲ್ಲ ತಂದಿದ್ದ ಸಾಮಾನೆಲ್ಲ ದಾನ ಮಾಡಿದ್ವಿ. ನೀವು ಕೂಡ ಏನಾದರೂ ದಾನ ಮಾಡೋದಿದ್ರೆ, ಅನ್ನದ ಆಹಾರ ಏನೋ ದಾನ ಮಾಡೋದಿದ್ರೆ ಮಾಡ್ಬೋದು ರೀ. ಇಲ್ಲೇ ಇಲ್ಲ ರೊಕ್ಕ ಬರ್ಸೋದಿದ್ರೆ ಬರ್ಸ್ಬೋದು. ಗೋಶಾಲೆದ್ದು ಅನ್ನದ್ದು ಆಹಾರದ್ದು ಏನ್ರಿ ದಾನ ಬರ್ಸೋದ್ರೆ ಬರ್ಸ್ಬೋದು. ಹೋಗೋ ಮುಂದೆ ಬಹಳಷ್ಟು ಆಕಳುಗಳು ಎಲ್ಲ ಕುಂತಿದ್ವು, ಅವನು ಕೂಡ ನಾವು ನೋಡಿದ್ವಿ. ಯಾಕಂದ್ರೆ ಗೋಶಾಲೆ ಇದೆಯಲ್ಲ ಇಲ್ಲೆಲ್ಲ ಅದು ಹಿಂಗೆ ಕರ್ಕೊಂಬಂದಿರ್ತಾರೆ. ಮತ್ತು ಹೋಗೋದಕ್ಕಿಂತ ಮುಂಚೆ ಅವು ನಮ್ಮ ಮುಂದೆ ಹೋಗ್ತಾಯಿದ್ವು. ಅದನ್ನೆಲ್ಲ ನೋಡಿಕೊಂಡು ನಾವು ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಚಲೋ ಅನಿಸಿರ್ಬೇಕು. ಮುಂದೆ ಕೂಡ ನೀವು ಇದೇ ರೀತಿ ಒಳ್ಳೆ ವ್ಲಾಗ್ಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.